ಸಿರುಗುಪ್ಪ ನಗರದ ನೇತಾಜಿ ವ್ಯಾಯಾಮ ಶಾಲೆಯ ಆವರಣದಲ್ಲಿ ತಾಲೂಕಾಡಳಿತ, ತಾಲೂಕಾ ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದಂತಹ ವೀರವನಿತೆ ವನಿಕೆ ಒಬ್ಬವ್ವ ಅವರ ಜಯಂತ್ಯೋತ್ಸವ ಸಮಾರಂಭವನ್ನು ಶಾಸಕ BM ನಾಗರಾಜ್ ಅವರು ಉದ್ಘಾಟಿಸಿ ಮಾತನಾಡಿದ್ದು, ನಂತರದಲ್ಲಿ ಉಚ್ಚ ಮಠದ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಇದೇ ವೇಳೆ ಶಿರಸ್ತೆದಾರ ಸಿದ್ಧಾರ್ಥ ಕಾರಂಜಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ M ಸಿದ್ದಯ್ಯ, ನಗರಸಭೆ ಸಮುದಾಯ ಸಂಘಟನಾಧಿಕಾರಿ ಅಮರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಚನೆ ಮಾಡಿದಂಥ ಅಂಬೇಡ್ಕರ್ ಅವರು ಭಾರತಕ್ಕೆ ಎಲ್ಲ ಜಾತಿ ಜನಾಂಗದವರಿಗೆ ಆ ಸಂವಿಧಾನವನ್ನು ಅಳವಡಿಸ್ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ಯಾರು ಗೌರವಿಸ್ತಾರೆ, ಯಾವುದೇ ವ್ಯಕ್ತಿ ಗೌರವಿಸಲಿ, ಯಾವುದೇ ಪಕ್ಷ ಗೌರವಿಸಲಿ, ಅದಕ್ಕೆ ತಾವು ಮಾನ್ಯತೆ ಕೊಟ್ಟು ಬೆಂಬಲಿಸ್ತೀರಿ ಅಂತಂದೇಳಿ ನಾನು ಆಶಾಭಾವನೆ ವ್ಯಕ್ತಪಡಿಸುತ್ತಾ, ನಾವು ಈಗಲಿಂದ ಜಾಗೃತಿ ಆಗಲಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಹಳೆಯ ಪದ್ಧತಿಗಳನ್ನ ಜಾರಿ ತರೋಕೆ ಏನು ಹೊಂಟಿದ್ದಾರೆ, ಹುನ್ನಾರ ಮಾಡ್ತಿದ್ದಾರೆ. ಈಗಲಿಂದ ನಾವು ಎಚ್ಚೆತ್ಕೊಳ್ಳಿದ್ರೆ ನಮ್ಮ ಮುಂದಿನ ತಲೆಮಾರು ಭಾಳಷ್ಟು ಕಷ್ಟದ ದಿನಗಳನ್ನ ಎದುರಿಸಬೇಕಾಗುತ್ತೆ ಅಂತಂದೇಳಿ ಎಚ್ಚೆತ್ಕೊಂಡು ನಾವು ನೀವೆಲ್ಲರೂ ದೇಶದ ಸಂವಿಧಾನವನ್ನು ಗೌರವಿಸೋಣ. ಸಂವಿಧಾನವೇ ನಮ್ಮ ಗ್ರಂಥ ಅಂತಂದೇಳಿ ನಾವು ನೀವೆಲ್ಲರೂ ಅದರಲ್ಲಿ ಅಳವಡಿಸಿದಂಥ ಆ ಒಂದು ಸಂವಿಧಾನವನ್ನು ಗೌರವಿಸ್ಕೊಂಡು ಅಳವಡಿಸ್ಕೊಂಡು ನಮ್ಮ ದೇಶ ಕಟ್ಟುವ ಒಂದು ಕೆಲಸ ಮಾಡೋಣ. ಅಂದರೆ ಅಷ್ಟು ಸುಲಭವಾಗಿ ಮದಕರಿ ನಾಯಕರ ಕೋಟೆಯನ್ನ ಹೈದರಾಲಿಯಿಂದ ಬೇಯಿಸಲಿಕ್ಕೆ ಆಗ್ತಿರಲಿಲ್ಲ. ಅಧಿಕಾರದ ಆಸೆಗಾಗಿ, ಸಂಪತ್ತಿನ ಆಸೆಗಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಬಹಳಷ್ಟು ಜನ ಪ್ರಜೆಗಳನ್ನ ಬಲಿ ಕೊಟ್ಟಿರ್ತಕ್ಕಂಥ ಒಂದು ಚರಿತ್ರೆ ನಾವು ಬಹಳಷ್ಟು ಇತಿಹಾಸದಲ್ಲಿ ನೋಡ್ತೀವಿ. ಅದಾದ ನಂತರ ಸೈನಿಕರು ಸಾಹೇಬರು ಹೇಳಿದಾಗೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರದಲ್ಲಿ ಬಹುತೇಕ ನಾವು ಜನ ನೋಡಿದ್ದು, ಅವರು ಗೀತೆಯನ್ನು ಹಾಡುತ್ತಾ ಇನ್ನೊಂದು ಅಂದ್ರೆ ಸಾಹೇಬ್ರ ತರನೇ ಡ್ರೆಸ್ ಹಾಕಿರ್ತಾರ ಅವರು. ಆ ಚಿತ್ರದಲ್ಲಿ ಆ ಗೀತೆಯನ್ನು ಹಾಡುತ್ತಾ ಒಬ್ಬೊಬ್ಬರ ಬಗ್ಗೆ ವರ್ಣನೆ ಮಾಡುತ್ತಾ ಅವರು ಘನತೆ, ಅವ್ರದ್ದು ಒಂದು ಶೌರ್ಯ ಪರಾಕ್ರಮದ ಬಗ್ಗೆ ವರ್ಣನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಗೊತ್ತು ಓಬವ್ವ ಯಾರು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ನಾವು ಅದು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ. ಕೆಲವು ಬಹಳಷ್ಟು ಜಯಂತಿಗಳು ಸರ್ಕಾರ ಮಾಡಿದ ಉದ್ದೇಶ ಇಲ್ಲ, ಅವರ ತತ್ವ, ಆದರ್ಶ, ಸಿದ್ಧಾಂತಗಳು, ಅವರ ಒಂದು ಶೌರ್ಯ ಪರಾಕ್ರಮ ಇವತ್ತಿನ ಜನಕ್ಕೆ ಬೇಕಂತ ಸರ್ಕಾರ ಮಾಡಿದ್ರೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ನಮ್ಮ ಜಾತಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಸೀಮಿತ ಮಾಡ್ಕೊಳ್ತಿದೀವಿ. ಒಂದು ಖುಷಿ ವಿಚಾರ ಏನಂದ್ರೆ ಎಲ್ಲಾ ಸಮುದಾಯಗಳ ವೇದಿಕೆ ಅಧ್ಯಕ್ಷರು ಈ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಈ ಒಂದು ಸಂದರ್ಭ ಅಣ್ಣ ಬಸವಣ್ಣನ ಅನುಭವ ಮಂಟಪದಲ್ಲಿ ಇತ್ತು ಈ ತರದ ಒಂದು ವೇದಿಕೆ. ಎಲ್ಲಾ ಸಮುದಾಯದವರು ಸೇರಿ ಕುಂತಿರ್ತಕ್ಕಂಥದ್ದು ಇದು ಉತ್ತಮ ಬೆಳವಣಿಗೆ. ಯಾಕಂದ್ರೆ ನಾವು ಈ ದೇಶವನ್ನ ನಾವೆಲ್ಲರೂ ಸೇರಿದಾಗ ಮಾತ್ರ ಉಳಿಸ್ಲಿಕ್ಕೆ ಸಾಧ್ಯ. ಒಂದು ದಿನ ಎಲ್ಲರೂ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕಾರಣವೆಂದರೆ ಧೈರ್ಯ, ಶೌರ್ಯದ ಒಂದು ಪ್ರತೀಕವನ್ನು ತೋರ್ತದೆ. ಹೈದರ ಅವರಿಂದ ದುರ್ಗೆ ಕೋಟೆ ಮೇಲೆ ದಾಳಿಯಾದ ಪ್ರಸಂಗದಲ್ಲಿ ಈ ವೀರ ಅಣಿಕೆಯ ಒಬ್ಬವರ ಊಟಕ್ಕೆ ಕೂತಿರುತ್ತಾರೆ. ಅದಕ್ಕೆ ಅವರಿಗೆ ನೀರು ಬೇಕಾದಾಗ ನೀರು ತರಲು ಹೋಗಿ ಆ ದುರ್ಗೆ ಕೋಟೆಯನ್ನು ನುಗ್ಗುವ ಒಂದು ಸನ್ನಿವೇಶ ಇವರ ಕಣ್ಣಲ್ಲಿ ಕಂಡು ಅವರು ತನ್ನ ಪತಿಯನ್ನು ಊಟದಿಂದ ಎಬ್ಬಿಸದೆ ತಾನೇ ಅವರ ಆ ಒಂದು ಸೈನಿಕರನ್ನು ಯಾವುದೇ ಖಡ್ಗ ಅಸ್ತ್ರ ಸಿಗದೆ ಒಣಕೆಯಿಂದನೇ ಸದೆಬಡೆದು ಆ ಕೋಟೆಯ ರಕ್ಷಣೆಯನ್ನು ಮಾಡಿ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.